ಶ್ರೀರಾಮನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋಣ. ಮತ್ತೊಂದು ಫೋಟೋ ಲಭ್ಯವಾಗಿದೆ. ಶ್ರೀರಾಮನ ಎಕ್ಸ್ಕ್ಲೂಸಿವ್ ಫೋಟೋ, ಅಲಂಕಾರಗೊಂಡಿರುವಂತಹ ಶ್ರೀರಾಮನ ಎಕ್ಸ್ಕ್ಲೂಸಿವ್ ಫೋಟೋ TV9ಗೆ ಲಭ್ಯವಾಗಿದೆ. ಸೊ ನಿನ್ನೆ ಕಣ್ಣಿಗೆ ವಸ್ತ್ರ ಕಟ್ಟಿದಂತ ಫೋಟೋ ರಿಲೀಸ್ ಆಗಿತ್ತು. ಅದಾದ ನಂತರ ಇವತ್ತು ಕಂಪ್ಲೀಟ್ ಆಗಿ ಮುಖ ಕಾಣಿಸುವಂತ ಫೋಟೋ. ಆದ್ರೆ ಈಗ ಶ್ರೀರಾಮನ ಸಂಪೂರ್ಣ ಅಲಂಕೃತ ಫೋಟೋ TV9ಗೆ ಲಭ್ಯವಾಗಿದೆ. ಶ್ರೀರಾಮನ ಮತ್ತೊಂದು ಫೋಟೋ ಲಭ್ಯವಾಗಿರೋದು ಈಗ ನೀವು ನೋಡ್ತಾ ಇದ್ದೀರಾ. ಹೂವಿನಿಂದ ಅಲಂಕೃತಗೊಂಡಿರುವಂತಹ ಶ್ರೀರಾಮನ ಫೋಟೋ ಈಗ TV9ಗೆ ಲಭ್ಯವಾಗಿರೋದು. ಸೊ ಆ ಫೋಟೋವನ್ನು ಗಮನಿಸಬಹುದು. ವಿವಿಧ ಬಗೆಯ ಹೂಗಳನ್ನ ಬಳಸಿ ಅಲ್ಲಿ ಅಲಂಕಾರ ಮಾಡಲಾಗಿದೆ. ಸೊ ಆರಂಭದಲ್ಲಿ ಸಿಕ್ಕಂತ ಫೋಟೋಯಿಂದ ಇಲ್ಲಿವರೆಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಒಂದು ಕಣ್ಣಿನ ಆ ಒಂದು ಬಟ್ಟೆಯನ್ನು ತೆಗೆದ ನಂತರ, ಅದಾದ ನಂತರ ಈಗ ಅಲಂಕಾರಗೊಂಡಿರುವಂಥ ಫೋಟೋ ಈಗ ನಮಗೆ ಸಿಕ್ಕಿದೆ. ಸೊ ಕಂಪ್ಲೀಟ್ ಆಗಿರುವಂಥ ರಾಮ್ಲಲ್ಲಾ ಒಂದು ಐಡಲ್ ಏನಿದೆ ವಿಗ್ರಹ, ಅದನ್ನು ಈಗ ಅನಾವರಣ ಮಾಡಲಾಗಿದೆ. ಸೊ ಅಲಂಕಾರದ ನಂತರ ಮತ್ತಷ್ಟು ಹತ್ತಿರದಿಂದ ನೀವೀಗ ಗಮನಿಸ್ಬೋದು ವಿವಿಧ ಬಗೆಯ ಹೂವಿನ ಹಾರಗಳನ್ನು ಹಾಕಿರುವಂಥದ್ದನ್ನು. ಸೊ ಒಂದು ವಸ್ತ್ರವನ್ನು ಕೂಡ, ಈ ಬಂಗಾರದ ಬಣ್ಣದ ವಸ್ತ್ರವನ್ನು ಕೂಡ ಈಗ ಹೊದಿಸಲಾಗಿದೆ. ಸೊ ವಿವಿಧ ಬಗೆಯ ಹೂಗಳು, ಕೆಂಪು ಬಣ್ಣದ ಹೂ, ಹಾಗೇನೆ ನೀವು ನೋಡ್ತೀರ ಹಾಗೆ ಅರಿಶಿನ ಬಣ್ಣದ ಹೂಗಳನ್ನು ಈಗ ಅಲಂಕಾರ ಮಾಡಲಾಗಿದೆ. ಇನ್ನು ಶಿರದ ಭಾಗಕ್ಕೂ ಕೂಡ ಕಿರೀಟದ ರೀತಿಯಾಗಿ ಅಲ್ಲಿ ಅಂದರೆ ವಸ್ತ್ರವನ್ನು ಇಲ್ಲಿ ಮುಚ್ಚಿದ್ದಾರೆ ಮತ್ತೊಮ್ಮೆ. ಸೊ ಶಿರಭಾಗದಲ್ಲೂ ಕೂಡ ನೀವು ಅಲ್ಲಿ ಗಮನಿಸ್ಬೋದು ಸಂಪೂರ್ಣವಾಗಿ ಬಂಗಾರದ ಒಂದು ಬಣ್ಣದಲ್ಲಿ ಈಗ ಕಿರೀಟ ಧಾರಣೆ ರೀತಿಯಾಗಿ ಅಲ್ಲಿ ಅಲಂಕಾರ ಮಾಡಿರುವಂಥದ್ದು. ಸೊ ಬಾಲರಾಮನಿಗೆ ಅಲಂಕಾರ ಮಾಡಿರುವಂತಹ ವಿಶೇಷವನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಆರಂಭದಲ್ಲಿ ಮುಖದ ಮಾತ್ರ ಫೋಟೋ ಒಂದು ಲಭ್ಯವಾಗಿತ್ತು. ಅದಾದ ನಂತರ ಈ ಧನಸ್ಸು ಮತ್ತು ಬಾಣದ ಒಂದು ಅಟ್ಯಾಚ್ಮೆಂಟ್ ಆಯಿತು, ಅದನ್ನು ಅಳವಡಿಸಲಾಯಿತು. ಅದಾದಮೇಲೆ ಈಗ ಮತ್ತೊಂದು ಫೋಟೋ, ಹೂವಿನಿಂದ ಅಲಂಕಾರಗೊಂಡಿರುವಂಥ ಫೋಟೋ. ಪ್ರತಿಯೊಂದು ಫೋಟೋವನ್ನು ನೋಡಿದಾಗಲೂ ಕೂಡ ಭಕ್ತರಲ್ಲಿ ಒಂದು ರೀತಿಯಾದಂಥ ರೋಮಾಂಚನ ಉಂಟಾಗ್ತಾ ಇದೆ. ಅಂತ ಒಂದು ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಎಡಭಾಗದಲ್ಲಿ, ಸ್ಕ್ರೀನ್ ಎಡಭಾಗದಲ್ಲೂ ಕೂಡ ನೀವು ಗಮನಿಸ್ಬೋದು ಏನೇನು ವಿಶೇಷತೆ ಇದೆ ಅಂತ. ಆದಿಶಕ್ತಿ ದೇವಿ, ಅದಾದ ನಂತರ ಶೇಷನಾಗ, ಶಂಖ, ಓಂಕಾರದ ಚಿಹ್ನೆಗಳು, ಸ್ವಸ್ತಿಕ್ ಮುದ್ರೆ ಇದೆ. ಸೊ ಹಾಗೆ ಕೊರಳಿನಲ್ಲಿ ಆಭರಣ, ಜ್ಞಾನಮುದ್ರೆ, ಬೆಲ್ಲು ಮತ್ತು ಬಾಣವನ್ನು ಕೂಡ ಈಗ ಅಲ್ಲಿ ನೋಡ್ಬೋದು. ಅಂಗವಸ್ತ್ರ, ಹನುಮ, ಕಮಲದ ಹೂವು.